ಸೂಪರಾಗಿ ರಾಗಿ ಹಲ್ವನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಸ್ವಲ್ಪನೂ ಹಾಳಾಗ್ದಂಗೆ ತುಂಬ ಚೆನ್ನಾಗಿ ಮಾಡ್ಬೋದು. ನಾನಿಲ್ಲಿ ಇವತ್ತು ರಾಗಿ ಹಲ್ವನ ಮಾಡ್ತೀನಿ ಅಂದರೆ ಹಿಂದಿನ ದಿವಸ ರಾಗಿನ ನೆನೆಸಿರಬೇಕು. 1 ಸೇರು ರಾಗಿ ತಗೊಂಡಿದ್ದೀನಿ, ಅದಕ್ಕೆ 1 ತೆಂಗಿನಕಾಯಿ, ಅರ್ಧ kg ಬೆಲ್ಲ ತಗೊಂಡಿದ್ದೀನಿ. ಒಬ್ಬೊಬ್ಬರು ಸಿಹಿನ ಇಷ್ಟಪಡಲ್ಲ ಅಂತ ಅಂದರೆ ಅವರಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು. ರಾಗಿ ಮತ್ತು ಕಾಯಿನ ನುಣ್ಣಗೆ ರುಬ್ಬಿಟ್ಟು ಅದರಿಂದ ಹಾಲನ್ನು ನಾವು ಒಂದು ಬಟ್ಟೆಯಲ್ಲಿ ಸೋಸ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದಕ್ಕೆ ಬಂದುಬಿಟ್ಟು ಬೆಲ್ಲನ ಕರಗಿಸಿ, ಬೆಲ್ಲ ಎಲ್ಲ ಕರಗಾದ್ಮೇಲೆ ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ರಾಗಿ ಹಾಲನ್ನ ಏನು ತಕ್ಕೊಂಡಿರ್ತೀವಿ ಆ ಹಾಲನ್ನು ಅದಕ್ಕೆ ಸೇರಿಸಿ ನೀಟಾಗಿ ಕೈ ಆಡಿಸಿ ನಾವು ತಿರುಗ್ತಾ ಇರಬೇಕಾಗುತ್ತೆ. ದಪ್ಪ ತಳದ ಪಾತ್ರೆ ಆದರೆ ಒಳ್ಳೆಯದು, ಯಾಕಂದರೆ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ 5-5 ನಿಮಿಷಕ್ಕೂ ರಾಗಿ ಹಲ್ವ ಚೇಂಜ್ ಆಗ್ತಾ ಇರುತ್ತೆ. ಗಂಟು ಬೀಳ್ದಂಗೆ ಯಾವಾಗಲೂ ಈ ಥರ ನಾವು ತಿರುಗಿಸ್ತಾ ಇದ್ದರೆ ಹಲ್ವ ಸೂಪರಾಗಿ ಬರುತ್ತೆ. ನೆಕ್ಸ್ಟ್ ಅದನ್ನು ಒಂದು ಟ್ರೈಯಿಗೆ ಕೆಳಗಡೆ ತುಪ್ಪನ ಸರ್ವಿ ಅದಕ್ಕೆ ನೀಟಾಗಿ ಈ ಥರ ಹರಡಿ ನೀಟಾಗಿ ಸ್ಪ್ರೆಡ್ ಮಾಡಿದರೆ ಚೆನ್ನಾಗಿ ರಾಗಿ ಹಲ್ವ ರೆಡಿ ಆಗುತ್ತೆ. ಒಂದು 3-4 ಅವರ್ ಬಿಟ್ಟು ಅದನ್ನು ಈ ಥರ ನಾವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನ ಸ್ಕೂಲಲ್ಲಿ ಕ್ಯಾಂಟೀನ್ ಡೇ ಇದ್ದಿದ್ದರಿಂದ ಇದನ್ನು ನಾವು ರಾಗಿ ಹಲ್ವನ ಮಾಡಿದ್ದು. 5 ರೂಪಾಯಿ ಪೀಸ್ ಹಂಗೆ ಒಂದು ಬಾಕ್ಸಿಗೆ 10 ರೂಪಾಯಿ ಹಂಗೆ ರೆಡಿ ಮಾಡಿ ಇದನ್ನು ಮಾರಾಟಕ್ಕಿಟ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.